ತೋರಿಸ್ರೆ ಹಿಂಗೆ ಮಸಿ ಹತ್ತಲ್ಲ. ಸ್ವಲ್ಪ ತೋರಿಸುವ ಚಿಕನ್ ಅಲ್ಲಿ ಹಾಗೆ ನಾನ್ ವೆಜ್ ಆದ್ರೆ ಈಗ ಮದಿ ಬಂತು ಇನ್ನೇನು ಹತ್ರ ಲಾಸ್ಟ್ ಬಂತು ಅವ್ರು ಕೂತ್ಕೊಂಡಿದ್ದ. ನಾನೊಂದು ಆಯಿಲ್ ಮಾಡ್ತೆ ಅದೆಲ್ಲ ಬಿಳಿಯ ಇರುತ್ತಲ್ಲ ಅದು ಸರಿ ಮಾಡಿ ಮುಖ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಅಲ್ಲ. ಸೊ ನಾನು ರಾಜ್ ಮನೆಗೆ ಇವತ್ತು ಇವಾಗ ಅಲ್ಲಿ ಗೊತ್ತ ಬೈಯಪ್ಪ ರಾಹಿತ್ಯ ಲಾಸ್ಟ್ ಇಯರ್ ಒಂದು ವೀಡಿಯೋ ಹಾಕಿದ್ದೀನಿ ದೈದ್ ಹೋಗದ್ದು. ಸೊ ಇವತ್ತು ವೀಡಿಯೋ ಮಾಡುವ ಅಂದ್ಕೊಂಡಿದ್ದೆ ಬಟ್ ಇದೆ ನಡ್ಕೊಂಡು ಹಾಕೋದು. ನಾ ಹೇಳಿದ್ನಲ್ಲ ನಮ್ಮದವ್ರು ಮನೆ ಹೆಚ್ಚು ದೂರ ಇಲ್ಲ ನನಗೆ ಇಲ್ಲಿ. ಸೊ ನಂಗೆ ಸ್ವಲ್ಪ ಕೆಲಸ ಇದ್ದಿತ್ತು, ನಾನು ಲೇಟ್ ಈಗ ಹೋದ ಬೇಗ ಹೋಯ್ಕಿದ್ದಿತ್ತು, ಲೇಟ್ ಆಯಿತು. ಶಿವ ಅದು ವೀಡಿಯೋ ಶೂಟ್ ಮಾಡಿದ್ದಿದ್ದೆ, ಅದು ವಾಯ್ಸ್ ಓವರ್ ಕೊಡೋಕ್ಕಿದ್ದಿತ್ತು, ಅಲ್ಲೇ ಲೇಟ್ ಆಯ್ತು. ಹಬ್ಬ ನಂಗಂತೂ ಒಂದು ಬದಿ ಕೂತು ಕಾಲು ನೋವು ಶುರು ಆಯ್ತು. ಸುಮಾರು ಹೊತ್ತು ಕೂತ್ಕೊಂಡು ಅದು ಶೂಟ್ ಮಾಡೋಕೆ ಬರೀ ಎಂಥ ಕಾನ್ಸೆಪ್ಟ್ ಎಂಥ ರೆಡಿ ಮಾಡೋದು ಗೊತ್ತಾದಲ್ಲ. ಯೋಚನೆ ಮಾಡ್ತಾ ಕೂತ್ಕೊಂಡು ಕಾಲು ನೋವು ಶುರು ಆಯ್ತು. ರಾಹಿತ್ಯ ನೀನು ಓಡಬೇಡಮ್ಮ ಹುಡುಕಾಗ ಗಾಡಿ ಬರ್ತಿತ್ತು. ವಾಕ್ ಮಾಡೋಕೆ ಲೈಕತ್, ನಮಗೆ ವಾಕ್ ಮಾಡೋಕ್ಕೂ ಪೂರ್ಸೋದು ಸಿಕ್ಕೋದಿಲ್ಲ. ಈಗ ಒಂದು ರೌಂಡ್ ವಾಕ್ ಮಾಡ್ರೆ ಲೈಕತ್ ಬೆಳಿಗ್ಗೆ ಸಾಯಂಕಾಲ. ಎಲ್ಲರೂ ಲೈಫ್ ಆಫ್ ಲಚ್ಚು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಯಾವ ಚಾನಲ್? ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಯಾವ ಯೂಟ್ಯೂಬ್ ಚಾನಲ್? ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ರತಿ ವರ್ಷ ಈ ದೈದ್ವಾಗೆಲ್ಲ ಮಾಡಿದಾಗಳಿಕೆ ನನ್ನ ಗಂಡನ ಮನೆಗೆ ಆಚೆಗೆ ಅವರಿಗೆಲ್ಲ ಹೇಳ್ತಾರೆ. ಒಂದು ಸ್ವಲ್ಪ ಜನ ಆತರು. ಲಾಸ್ಟ್ ಇಯರ್ ನಮ್ಮದು ಗೃಹ ಪ್ರವೇಶ ಆಗಿ ಮಾರನೇ ದಿನ ಇದು ದೈದ್ಭಾಗ ಇದೆ ಸಾರಿ, ಅದಕ್ಕೆ ಪಾರ್ಟಿ ಕಣಂಗೆ ಮಾಡಿದ್ದಿತ್ತು ನಾವು. ನಮ್ಮದೊಂದು ಮನೆ ಒಕ್ಲಾದ ಪಾರ್ಟಿನೂ ಸಹ ಇಲ್ಲೇ ಮಾಡದ್ದು. ಕಾಣಿ ಒಲಿ ಕಾಣಿ ಈಗಳು ಇತ್ತು ಒಲಿ ಯೂಸ್ ಮಾಡ್ತಾರೆ. ಮೇಲೆಲ್ಲ ಸೌದಿ. ಒಲಿ ಓಡಿಸ್ರೆ ಹಿಂಗೆ ಮಸಿ ಹತ್ತಲ್ಲ, ಹಂಗಲ್ಲ ಒಲಿ ಓಡಿಸಿ ಗೊತ್ತಿಲ್ಲ. ಸ್ವಲ್ಪ ತೋರಿಸುವ ಚಿಕನ್ ಸಾರು. ಇದು ಚಿಕನ್ ಸುಕ್ಕ. ಪೂರ ತೆಗೋದಿಲ್ಲ ಇಷ್ಟೇ. ಚಿಕನ್ ಸುಕ್ಕ. ಇದು ನಾನು ಚಿಕನ್ ತಿಂದಿದ್ದವರಿಗೆ ಅದಕ್ಕೆ ಇಷ್ಟೇ. ಮೀನು ಸಾರು, ಬ್ಲಾಗ್ ಬ್ಲಾಗ್ ಅವತ್ತು ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡ್ತಾನಲ್ಲ, ನಾನು ಹಾಕಲಿಲ್ಲ, ಸ್ವಲ್ಪ ಅರ್ಧ ಮಾಡಿ ನಾನು ಹಾಕಿರಲಿಲ್ಲ. ಈ ವಿಡಿಯೋ ಕಾಣ್ತಿದ್ದಾರಲ್ಲಿ ಯಾರು ಹೊಸ ಸಬ್ಸ್ಕ್ರೈಬರ್ ಆಗಿದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ಬಿಸಿನೀರಲ್ಲ, ಇದೆಲ್ಲ ತೋರಿಸ್ತಾರೆ. ಇದು ಯಾವ ಕಾಲದ್ದು? ಸುಮಾರು ನಮ್ಮ ಅಜ್ಜಿ ಎಲ್ಲ ಪಿಜಿ ಇವರು ಅಲ್ಲ, ಇವ್ರದ್ದು ಅಮ್ಮನ ಅವರೆಲ್ಲ ಯೂಸ್ ಮಾಡ್ತಿದ್ರಲ್ಲ. ಇದು ಹಂಗೆ ಇಟ್ಕೊಂಡಿತ್ತು ಅಮ್ಮನಿಗಿತ್ತು, ಬಟ್ ಅದು ಫಸ್ಟ್ ಅವರಲ್ಲಿ ನೀವೆಲ್ಲ ಪಿಜ್ಜಿ ಅಪ್ಪತ್ತಿಗೆ ಸಾಡ್ತದೆ. ಇದರಲ್ಲಿ ಎಷ್ಟಪ್ಪ ಜನ ಊಟ ಮಾಡಿದ್ರಲ್ಲ, ನಾವು ಊಟ ಮಾಡಿ ಅಲ್ಲಲ್ಲ ಆಗಡಿನವರಲ್ಲ ಅಳಿಯವ್ರು ಹೇಳೋದು. ಹಂಗೆ ಬರ್ತಾ ಇಲ್ಲ ಫುಲ್ ಕೈ ಹೆಂಗಾಯ್ತಂದ್ರೆ
ಹಂಗೆ ಬರ್ತಿಲ್ಲ ಬರ್ತದೆ ಚಟಪಟ 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 ಫ್ರೆಂಡಲ್ಲಿ ಪದಿನೇನು ಪತ್ತ ನೀನು ದೂರದ ಮೂವಿ ಕಂಡ್ಯಾ ಆ ಮೂವಿಗೆ ಎಲ್ಲ ಇಷ್ಟ ಆಯ್ತು ನನಗೆ ಥಿಯೇಟರ್ಗೆ ಹೋಗಿ ಕಡಿಮೆ ಅಲ್ಲ ಈಗ ನಮಗೆ ನಾಡಿಗೆ ನೇರಲ್ಲೊಂದು ಮದಿ ಇತ್ತು ಅದಾದ್ಮೇಲೆ ಕಡಿಕೆ ಇನ್ನೊಂದು ವರ್ಷ ನೆಕ್ಸ್ಟ್ ಇಲ್ಲ ಫಂಕ್ಷನ್ ನಮ್ಗೆ ರೆಡಿ ಹಾಕೋದು ಹೆಂಗ ತಗೊಂಡು ರೆಡಿ ಹಾಕೋದು ಅದೇ ಕೆಲಸ ಈ ವರ್ಷ ಪೂರ ಶಾಪಿಂಗ್ ಬ್ಲಾಗ್ ಇರುತ್ತೆ ನಾವೆಲ್ಲಿ ಡಿಸ್ಕಸ್ ಮಾಡ್ತಿತ್ತು ಈಗ ಮದಿ ಬಂತು ಇನ್ನೇನು ಹತ್ರ ಅದಾದಮೇಲೆ ಮತ್ತೆ ಇನ್ನೊಂದು ಮದಿ ಇನ್ನೊಬ್ಬರಿಗೂ ಫಿಕ್ಸ್ ಆಯಿತು ಸೊ ಅವ್ರದ್ದು ಡೇಟ್ ಫಿಕ್ಸ್ ಆಗಿಲ್ಲ ಮದಿದು ಬಟ್ ಇದಾದಮೇಲೆ ಇನ್ನೇನು ಒಂದು ವರ್ಷದೊಳಗೆಲ್ಲ ಮಾಡ್ತಾರಲ್ಲ ಸೊ ಅದೆಲ್ಲ ಡಿಸ್ಕಸ್ ಮಾಡ್ತಿತ್ತು ನಮಗಂತೂ ಫುಲ್ ಶಾಪಿಂಗ್ ಗಮ್ಮತ್ತು ಅಂದ್ಕೊಂಡು ಸೊ ಇಲ್ಲಿ ಇನ್ವಿಟೇಷನ್ ಕಾರ್ಡೆಲ್ಲ ರೆಡಿ ಮಾಡಿ ಇಟ್ಟಿರ ಬಂದೆ ಎಲ್ಲಿ ತಕ ಬಂದಿದೆ ತಗೊಂಬಂದಲ್ಲ ಅದು ದೀಪಾವಳಿಗೆ ದ್ರಾಕ್ಷಿ ಗೋಡಂಬಿ ಓ ಅದಕ್ಕೆ ಇಷ್ಟು ಲೈಟ್ ವೇಟ್ ಇತ್ತು ನಾನೇ ಕಮ್ಮಿದೆ ಅದು ಜಸ್ಟ್ ಅದು ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕೋದಿದೆ ಚಂದ ಇತ್ತು ವಿಡಿಯೋ ಮಾಡಂದ್ಯಲ್ಲ ಅದಕ್ಕೆ ವಿಡಿಯೋ ಮಾಡಿ ಹಾಕಬೇಡಿ ಅಷ್ಟೇ ಹಾಕಬೇಡಿ ಇಲ್ಲ ಹಾಕುದೆ ಹಾಕ ನೀನ್ ವಿಡಿಯೋ ಬೋರ್ಡ್ ಮಾಡಿ ತೋರ್ಸ ಅವಳಿಗೆ ಕಳ್ಸ ನೀನ್ ಹೇಳ್ದಲ್ಲ ಮಾಡ್ 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 ಸುವತ್ತಿ ತಿನ್ಬೇಡ ನೀವು ವಿಡಿಯೋ ಮಾಡ್ತಿದ್ರಿ ಅನ್ನು ಹೇಳ ಅಮ್ಮ ಬರಲಿ ಇವ್ರು ಪಪ್ಪ ಕಣಿ ಬನ್ನಿ ಒಳಗೆ ಬನ್ನಿ ನೀವೆಂತ ಊಟ ಮಾಡೋದಿಲ್ಲ ಮಿಕ್ಸ್ಚರ್ ತಿಂದೆ ಖಾಲಿ ಮಾಡ್ದಾಗಿತ್ತ ಯಾಕದು ಮಿಕ್ಸ್ಚರ್ ತಿಂಬುದು ಕಾರಣ ಯೂಟ್ಯೂಬಿಗೆ ವೀಡಿಯೋ ಹಾಕ್ತಿದ್ದೆ ಅಂದ್ಕೊಂಡು ಎಲ್ಲರೂ ನನ್ನದು ವೀಡಿಯೋ ಮಾಡಬೇಡಿ ನಂದು ವೀಡಿಯೋ ಮಾಡಬೇಡಿ ಅಂದ್ಕೊಂಡು ಮುಖ ಮುಚ್ಕೊಂತಿದ್ದಾರೆ ಹಾಗೆ ಇಲ್ಲಿಗ ಊಟ ಸ್ಟಾರ್ಟ್ ಆಯಿತು ಈ ಮಕ್ಕಳೆಲ್ಲ ನಾವೇ ಊಟ ಮಾಡ್ತೆ ಅಂತ ಕೂತ್ಕೊಂಡಿರು ಅದು ಹಂಗೆಲ್ಲ ಮನೇಲಿ ಊಟ ಮಾಡ್ದಿದ್ದಿರು ಸಪ್ರೇಟ್ ಈಗ ಇಲ್ಲೆಲ್ಲ ಬಾಳೆಲೆ ಹಾಕೊಂಡು ಊಟ ಮಾಡ್ಕೊಂಡು ನಾವು ಸಪ್ರೇಟಾಗಿ ಕೂತ್ಕೊಂಡು ಊಟ ಮಾಡ್ಕೊಂತ ಅವ್ರಿಗೂ ಆಸೆ ನಾನು ಶಿವಾಂಶ್ ಮತ್ತು ರಾಹಿತ್ಯಂಗೆ ಒಂದೊಂದ್ಸಲಿ ತಿನ್ನಿಸ್ದೆ ಊಟ ಮಾಡಿಸ್ದೆ ಬಟ್ ಊಟ ಮಾಡಿ ಗೊತ್ತಿತ್ತು ಅವ್ರಿಗೆ ಅವರೇ ಊಟ ಮಾಡೋ ಅಭ್ಯಾಸ ಇತ್ತು ಅವರಿಗೆ ಶಿವಾಂಶಿಗಂತೂ 2 ವರ್ಷ ಆ ಟೈಮಲ್ಲೇ ನಾನು ಅವನಿಗೆ ಪ್ಲೇಟ್ ಹಾಕಿ ಕೊಡ್ತಿದ್ದೆ 1.5 ವರ್ಷ ಆಪತ್ತಿಗೆ ಪ್ಲೇಟಿಗೆಲ್ಲ ಈ ಮುಂಡಕ್ಕಿ ಪುರಿ ಬತ್ತಲ್ಲ ಅದನ್ನು ಹಾಕಿ ತಿನ್ನಿ ಅಂತ ಹೇಳಿ ಬೇರೆ ಯಾವುದೆಲ್ಲ ಸಣ್ಣ ಮಕ್ಳಿಗೆ ಕೊಟ್ಟರೆ ಮತ್ತು ಗಂಟ್ಲಿಗೆ ಸಿಕ್ಕರೆ ಪ್ರಾಬ್ಲಮ್ ಆತಂದು ಹೇಳಿ ಅದನ್ನು ಒಂದು ಪ್ಲೇಟಿಗೆ ಹಾಕಿ ತಿಂಬಕ್ಕೆ ಕೊಡ್ತಿದ್ದೆ ಅದು ಹೆಂಗೋ ಮೆಲ್ಟ್ ಅದು ಸ್ವಲ್ಪ ಹಾಕಿ ಕೊಡು ತಿಂಬಕ್ಕೆ ಅಭ್ಯಾಸ ಇಲ್ಲಿ ಅನ್ಕಂಡು ಇವನ್ ರಾಹಿತ್ಯಂಗೂ ಹಾಗೆ ಮಾಡ್ತಿದ್ದಿದ್ದೆ ಬಟ್ ಈಗ ಸ್ಕೂಲ್ಗಳೆಲ್ಲ ಬೇಗ ಹಪ್ಪಕ್ಕೆ ಹೋಗಿ ಅವ್ರವರಿಗೆ ತಿಂಬಕ್ಕೆ ಅಷ್ಟು ಟೈಮ್ ಸಾಕತ್ತಿರೋ ಅವ್ರು ತುಂಬ ಟೈಮ್ ತಗೊಂತ ಶಿವಾಂಶ್ ಅಂತೂ ಸ್ಲೋ ತಿಂತ ಸೊ ಆ ಟೈಮಲ್ಲೆಲ್ಲ ಅವರಿಗೆ ಕರೆಕ್ಟು ಹೊಟ್ಟೆ ಫುಲ್ ಮಾಡಿ ಕಳಿಸ್ಕಾದ್ರಿಂದ ನಾವು ಅಸಲು ರಿಸ್ಕ್ ತಗೊಂಬ್ಕೋತಿಲ್ಲ ಬೇಗ ಬೇಗ ತಿನ್ನಿಸೋದು ನಾನೇ ತಿನ್ನಿಸೋದು ಮತ್ತು ಕೆಲವೊಂದು ಸಲ ನಾನ್ ವೆಜ್ ಈ ಫಿಶ್ಶು ಫ್ರೈ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಹೆದರಿಕೆ ತಿನ್ಸೋಕ್ಕೆ ಅದು ರೋಸ್ಟ್ ಫುಲ್ ಡೀಪ್ ಫ್ರೈ ಮಾಡ್ರೆ ಅಡ್ಡಿಲ್ಲ ಇಲ್ಲ ಅಂದ್ರೆ ಅದು ಮುಳ್ಳೆಲ್ಲ ಗಂಟ್ಲಿಗೆ ಸಿಕ್ಕತ್ತೆ ಅಂತ ಸ್ವಲ್ಪ ಹೆದರಿಕೆ ಅದು ತೆಗೆದುಕೊಡ್ತೆ ಅಂದ್ರೂ ಅಂತಿಲ್ಲ ಕೆಲವೊಂದು ಸಲ ಅವರು ಸೊ ಅಂಥದ್ದೆಲ್ಲ ಇದ್ದಾಗ ನಾನು ಊಟ ಮಾಡಿಸ್ದೆ ಈ ಮೊಟ್ಟೆ ಎಲ್ಲ ಬೇಯಿಸಿದಾಗ ಕೆಲವೊಂದು ಸಲ ಅವ್ರು ತುಂಬ ಇದು ಮಾಡ್ತಾರೆ ಅಲ್ಲಿಲ್ಲೆಲ್ಲ ಎಂಥ ಬಿಸಾಡೋದು ಸ್ಮೆಲ್ ಬಪ್ಪೋದು ಆ ಥರ ಸಂದರ್ಭದಲ್ಲೆಲ್ಲ ನಾನು ಅವ್ರಿಗೆ ಊಟ ಮಾಡಿಸ್ದೆ ಸುಮ್ಮನೆ ರಗ್ಳಿ ಆತಂತ ಇಲ್ಲ ಅಂದ್ರೆ ಅವ್ರಿಗೆ ಊಟ ಮಾಡೋ ಅಭ್ಯಾಸ ಇತ್ತು ಮಕ್ಕಳಿಗೆ ಅವರೇ ಮಾಡ್ಕಂತಾರೆ ಈ ಥರ ಕೂತಿದ್ದೀರಿ ಇಲ್ಲ ಯೂಟ್ಯೂಬ್ ಹೌದು ಕಡಿಕೆ ಬಟ್ಟಿ ಕೊಟ್ಟರೆಲ್ಲ ಹೆದರ್ಕಂತ್ರ ಇವ ನಮ್ಮ ಬಟ್ಟಿ ಸರಿ ಹೋಲಿತ್ರ ಇಲ್ಲ ಟೈಲರ್ ಹೌದು ಇದ್ದೀಗ ವೆಲ್ಕಮ್ ಕಾತಿಲ್ಲ ಅವ್ರಿಗೆ ಇನ್ನು ಪ್ರಮೋಷನ್ ಮಾಡಿ ಹೋಲದು ಒಳ್ಳೆ ಹೊಲಿತ್ರ ಬಟ್ಟೆ ಸ್ಟಿಚ್ ಮಾಡ್ತಾರ ಸಾಲಿಗ್ರಾಮದಲ್ಲಿ ಇವರದ್ದು ಶಾಪ್ ನಿಮ್ಮ ಶಾಪ್ ಹೆಸರೆಂತ ಚಿಕ್ಕಪ್ಪ ನಿಮ್ಮ ಶಾಪ್ ಹೆಸರೆಂತ
ಮಂಜುಶ್ರೀ ಅದೇ ಅಲ್ಲ, ಚೇಂಜ್ ಮಾಡಲಿಲ್ಲಲ್ಲ. ಸೊ ಕಾಣಿ ಬಟ್ಟೆ ಕೊಡುವರಿದ್ರೆ ಕೊಡಿನಿ, ತಂದು ಕೊಡಿನಿ, ಸರಿ ಮಾಡಿ ಮುಖ ಕಾಣ್ಕಣಿ. ಈಗಳೇ ಯಾವ್ದು ಇಷ್ಟ ಆಯ್ತು ನಿಂಗೆ? ಚಿಕನ್ ಸುಕ್ಕ ಎಂತ ತಿಂದೆ ಅಂದೆ ಗೊತ್ತಿತ್ತ ನಿಂಗೆ? ಹಿಂದ್ರಿ ಕಣ್ಣಂಗೆ ಓಯ್ ಹೇಳು ಮಗನೇ. ಚಿಕನ್ ಸಾರು ಇಷ್ಟ ಆಯ್ತಾ? ಚಿಕನ್ ಸಾರು ತಿಂದಿಲ್ಲಲ್ಲ ನೀನು? ತಿನ್ನಲಿಲ್ಲ ನೀನು? ಇದ್ರಿ ಗೊತ್ತಿತ್ತಾ? ಒಂದು ಪಂಕ್ತಿ ಊಟ ಆಯ್ತು. ಊಟ ಮಾಡ್ತಾರಲ್ಲ ಯಾರು ಕೂತ್ಕೊಂಡು ಮಾತಾಡ್ತಿದ್ರು. ಗಂಡಸರು ಕೆಲವರೆಲ್ಲ ಇಲ್ಲೇ ಸಿಟ್ ಹಂಗೆ ಕೂತ್ಕೊಂಡು ಊಟ ಮಾಡ್ತಿದ್ರು. ನಾನು ಆಗ ತೋರಿಸ್ನಲ್ಲ, ನನ್ನ ಚಿಕ್ಕಪ್ಪ ಅನ್ನಲ್ಲ, ಟೈಲರ್ ಅಂತ ಹೇಳಲ್ಲ. ಸೊ ಅವ್ರು ಹೇಳೋದು, ನೀನು ವೀಡಿಯೋ ಮಾಡಬೇಡ, ಮತ್ತು ಇಲ್ಲಿ ಅವ್ರು ಶಾಪಿಗೆ ಬಂದವರೆಲ್ಲ ಕೇಂದ್ರ ಅಂತ ಮೊನ್ನೆ ನಿಮ್ಮನ್ನು ವೀಡಿಯೋದಂಗೆ ಕಂಡಿದೆ ಅಂದ್ಕೊಂಡ. ಸೊ ಅದಕ್ಕೆ ಮುಖ ಮುಚ್ಕೊಂತಿದ್ದೀರೋ. ಅವಳು ಚಂದ ಸ್ಟಿಚ್ ಮಾಡ್ತಾರೆ ಮಾತ್ರ, ಬಟ್ ಅವ್ರಿಗೆ ಪುರ್ಸೊತ್ತಿರೋದಿಲ್ಲ. ಅದಕ್ಕೆ ನಾವು ಬಟ್ಟೆ ಎಲ್ಲ ಕೊಡೋಕೆ ಹೋಗ್ತಿಲ್ಲ. ನಮ್ಮ ಪಪ್ಪ ಸ್ಟಿಚಿಂಗ್ ಬಿಟ್ಟರೆ ಮೇಲೆ ನಮಗೆ ಒಂದು ಒಳ್ಳೆ ಟೈಲರ್ ಹುಡ್ಕೋದೆ ದೊಡ್ಡ ಟಾಸ್ಕ್ ಆದಿದ್ದು. ಪಪ್ಪ ಮೊದಲೆಲ್ಲ ಒಳ್ಳೆ ಸ್ಟಿಚ್ ಮಾಡ್ತಿದ್ರು. ನಾವು ಲಾಸ್ಟ್ ಬಂತು ಅವ್ರು ಕೂತ್ಕೊಂಡಿದ್ದ. ಚಿಕನ್ ಸುಕ್ಕ ಒಳ್ಳೆ ಚಿಕನ್ ಸುಕ್ಕ ಮತ್ತು ಚಿಕನ್ ಸಾರು ಆಗ ತೋರಿಸಿನಲ್ಲ, ಅದೇ ಇಡ್ಲಿ. ನಾನು 2 ಇಡ್ಲಿ ಹಾಕೊಂಡೆ. ಚಿಕನ್ ಸಾರ್ಗಿಂತ ನಂಗೆ ಸುಕ್ಕದಂಗೆ ತಿಮ್ಗೆ ಇಷ್ಟ, ಬಟ್ ಸಾರು ಹಾಕೊಂಡೆ. ನಂಗೆ ಮನೆಗೂ ಹಾಗೆ. ಈಗ ಚಿಕನ್ ಎಲ್ಲ ಮಾಡಿದಾಗ ಅದಕ್ಕೆ ಸಾರೇ ಬೇಕಂತಿಲ್ಲ, ಕೆಲವರಿಗೆಲ್ಲ ಸಾರೇ ಬೇಕತ್ತು. ಈಗ ನನ್ನ ಗಂಡಂಗೂ ಅಷ್ಟೇ ಸಾರು ಬೇಕು, ನನ್ನ ಪಪ್ಪಂಗೂ ಅಷ್ಟೇ ಸಾರು ಬೇಕು. ನಂಗೆ ಸಾರು ಬೇಕಂತಿಲ್ಲ, ಬಟ್ ನಾನು ಹಾಯ್ಕೊಂಡೆ ಅಷ್ಟೇ. ಬಟ್ ನಂಗೆ ಆ ಸುಕ್ಕದಲ್ಲೇ ತಿಂಬೋಕೆ ಇಷ್ಟ. ಚಿಕನ್ ಇರುತ್ತಲ್ಲ ಸಾರಲ್ಲೂ, ಅದಕ್ಕೆ ನಾನು ಸಾರು ಹಾಯ್ಕೊಳ್ಳೋದಿಲ್ಲ, ಅಂದರೆ ಸಾರು ಹಾಯ್ಕೊಂತಿಲ್ಲ ಇತ್ತು. ಈ ಒಂದು ಮೀನು ಫ್ರೈ ಎಲ್ಲ ಮಾಡ್ರು ಅಷ್ಟೇ, ನಂಗೆ ಮೀನು ಸಾರು ಬೇಕಂತ ಇಲ್ಲ. ಗಂಜಿ ಜೊತೆ ಮೀನು ಫ್ರೈ ಅದು ಇಷ್ಟ ಆಯ್ತು. ಇಲ್ಲ ಟೊಮೆಟೊ ಸಾರಿದ್ರು ಅಡ್ಡಿಲ್ಲ, ಬಟ್ ಎಂತ ಇಲ್ಲ ಅಂದ್ರೂ ಕೊಚ್ಚಕ್ಕಿ ಅನ್ನ, ಬಾಯ್ಲ್ಡ್ ರೈಸ್ ಜೊತೆ ಮೀನು ಫ್ರೈ ಇದ್ದರೆ, ಮೀನು ಫ್ರೈ ಇದ್ದರೆ ಹಾಗೆ ತಿಂತೀನಿ ನಾನು. ಅದಕ್ಕೆ ಸಾರು ಎಂತ ಬೇಕಂತಿಲ್ಲ. ಒಂಚೂರು ಬಿಸಿ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಆ ಥರನೂ ಅಡ್ಡಿಲ್ಲ, ಬಟ್ ಗಂಜಿ ಇದ್ದರೆ ಒಳ್ಳೆ ಆಯ್ತು, ಒಳ್ಳೆ ಊಟ ಸೇರುತ್ತಲ್ಲ ಗಂಜಿ ಜೊತೆ. ಇಲ್ಲಿಗ ನಾನು ಎದುರು ಕೂತಿರಲ್ಲ, ಇವರು ನನ್ನ ಮಾವನ ಅಕ್ಕನ ಮಗಳು. ನಾವೆಲ್ಲ ಒಟ್ಟಿಗೆ ಮಾತಾಡೋತ್ತಿಗೆ ಹಿಂಗೆ ಅಂಥದ್ದು ವಿಷಯ ಬಂತು, ಯಾವುದೋ ಆಯಿಲ್ ವಿಷಯ ಬಂತು. ಆಗ ಅವರು ಹೇಳ್ತಿದ್ರು, ನಾನೊಂದು ಆಯಿಲ್ ಮಾಡ್ತೆ, ಅದು ತಲೆಗೆ ಹಾಕೊಂಡ್ರೆ ಈ ಕೂದಲೆಲ್ಲ ಬಿಳಿಯ ಇರುತ್ತಲ್ಲ ಅದು ಕಪ್ಪಾತ್ತಂಬ್ರ, ಮತ್ತು ತುಂಬ ಕೂದಲು ಉದುರುತ್ತಿರುತ್ತೆ, ಕೂದಲೆಲ್ಲ ಉದುರಿ ಎಂಥದ್ದು ಇಲ್ಲ ಕೂದಲು ಅಂತ ಆದಾಗ ಇದು ಹಚ್ಚಿ ನನ್ನ ಕೂದಲು ಒಳ್ಳೆ ಬಂದಿತ್ತಂತ ಹೇಳ್ತಿದ್ರು. ಸೊ ನಾನು ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಈಗ. ಸಾರಿ, ಅವರು ಹೇಳುವತ್ತಿಗೆ ಅದು ಬ್ಯಾಕ್ಗ್ರೌಂಡ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ನಾನು ವಾಯ್ಸ್ ಓವರಲ್ಲಿ ಹೇಳ್ತಿದ್ದೆ. ಬಿಳಿ ದಾಸವಾಳ, ಕೆಂಪು ದಾಸವಾಳ ಮತ್ತು 2 ಎಲೆಗಳು, 2 ಮುಷ್ಟಿ ನೆಲ್ಲಿಕಾಯಿ, 4 ಉರ್ಗ ಮತ್ತು ಗರ್ಗ. ಉರ್ಗ ಅಂದರೆ ಬ್ರಾಹ್ಮಿ ಅಂತಾರಲ್ಲ ಅದೇ. ಗರ್ಗ ಅದು ಗದ್ದೆಲ್ಲ ಸಿಕ್ಕುತ್ತೆ, ನಾನು ಇತ್ತೀಚೆಗೆ ಕಾಣಲಿಲ್ಲ, ಮೊದಲೆಲ್ಲ ಕಂಡು ಗೊತ್ತಿತ್ತು, ಗದ್ದೆ ಬದಂಗೆಲ್ಲ ಸಿಕ್ಕುತ್ತದೆ. ಅಲೋವೆರಾ, ಮೆಂತ್ಯ ಸೊಪ್ಪಲ್ಲ, ಮೆಂತ್ಯ ಕಾಳನ್ನು ಸಪ್ರೇಟ್ ಹುರಿದು ಹೋಡಿ ಮಾಡಿ ಇಟ್ಕೊಂಡ್ಕಂಬ್ರ. ಈಗ ಅರ್ಧ ಲೀಟ್ರ್ ಎಣ್ಣೆಗೆ, ತೆಂಗಿನ ಎಣ್ಣೆಗೆ ಈ ಸಪ್ರೇಟ್ ಹೊಡಿ ಮಾಡಿ ಇಟ್ಕೊಳ್ಳೋದು ಮೆಂತ್ಯ ಹೊಡಿ, ಮತ್ತು ಅಲೋವೆರಾನ ಸೈಡು ಅದ್ರದ್ದು ಮುಳ್ಳಿರುತ್ತಲ್ಲ ಅದನ್ನು ತೆಗೆದು, ಆ ಹಸಿರು ಭಾಗ ಇರಲಿ, ಸೈಡಿಗೆ ಮುಳ್ಳನ್ನು ತೆಗಿಕ, ಅದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕೋದು. ಮತ್ತು ಬಿಳಿ ದಾಸವಾಳ, ಕೆಂಪು ದಾಸವಾಳ ಆಲ್ರೆಡಿ ತೊಳೆದಿಟ್ಕೊಳ್ಳೋದು, ಅದನ್ನು ಮಿಕ್ಸಿಗೆ ಹಾಕೋದು. ಮತ್ತು ಉರ್ಗ, ಗರ್ಗ, ನೆಲ್ಲಿಕಾಯಿ ಎಲ್ಲದನ್ನು ಪೇಸ್ಟ್ ಮಾಡಿ ಆದಮೇಲೆ ಮತ್ತು ಈ ಎಣ್ಣೆ ಜೊತೆ ಹಾಕಿ ಸರಿ ಕುದಿಸ್ಕೊ, ಅದು ಕಲ್ಲರ್ ಕಪ್ಪಾತಂದು ಕುದ್ದು. ಸೊ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ಆಯ್ತು. ಅದು ನಿಜ, ಹೌದು, ಇದೆಲ್ಲದು ಒಳ್ಳೆಯೇ, ಇದೆಲ್ಲ ಏನೇನು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲದು ಒಳ್ಳೆಯದೇ ಇತ್ತು. ಮತ್ತೊಂದು ಹೇಳೋದು ನೆನಪೋಯ್ತು, ಇದ್ರ ಜೊತೆ ಕರ್ಬೇವಿನ ಸೊಪ್ಪು 2 ಮುಷ್ಟಿ ಹಾಕಕ್ಕೆ. ಸೊ ಇದೆಲ್ಲ ಮಸ್ಟ್, ತಲೆ ಕೂದಲೆಲ್ಲ ಒಳ್ಳೆ ಹಾಕೋದಕ್ಕೆ. ಮತ್ತೆಂತ ಅಂದರೆ ಈಗ ಹೊಸದಾಗಿ ಹುಟ್ಟುತ್ತಲ್ಲ ಕೂದಲು, ಅದು ನಮ್ಮ ಈಗ ಒಂದು ಏಜ್ ಆದಮೇಲೆ ಬೆಳೆ ಕೂದಲು ಹಣ್ಣಾತ್ತು. ಸೊ ಅದನ್ನು ಚೇಂಜ್ ಮಾಡೋಕ್ಕಾತಿಲ್ಲ ಯಾರಿಗೂ, ಬಣ್ಣ ಹಾಕೊಂಡ್ಕಿಲ್ಲ ವಾಪಸ್ ಇದನ್ನ ಹಚ್ಕೊಂಡ್ಕೊ. ಹೊಸ್ತಾಗಿ ಬಂದದ್ದು ನಮ್ಮ ನ್ಯಾಚುರಲ್ ಹೇರೇ ಬಪ್ಪೋದಲ್ಲ. ಸೊ ಈಗ ಹುಟ್ಟು ಹೇರು ಚೇಂಜ್ ಆತ ಅಂತ ಕೇಮ್ಕಾತಿಲ್ಲ. ಬಟ್ ಆಲ್ರೆಡಿ ಬಂದದ್ದು ಹ್ಯಾರಿಗೆ ಸೊಲ್ಯೂಷನ್ ಇದು, ಕಲರ್ ಚೇಂಜ್ ಮಾಡ್ಲಕ್ಕಂತ ಹೇಳಿ. ಸೊ ಅವ್ರು ಯೂಸ್ ಮಾಡಿರಂತೆ, ಮತ್ತು ತುಂಬ ಜನಕ್ಕೆ ಏನಿದ್ರು ಅದು ಮಾಡಿ ಕೊಡಿ ಅನ್ನಲ್ಲಿ ಹೇಳಿ. ಸೊ ನಾನು ಒಂದ್ಸಲಿ ಟ್ರೈ ಮಾಡಿದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೂ ಒಂದ್ಸಲಿ ಟ್ರೈ ಮಾಡಿ ಕಾಣಿ. ಹಾಕ್ತಾನೆ ಯಾವುದಕ್ಕೂ ರಿಸಲ್ಟ್ ಸಿಕ್ಕೋದಿಲ್ಲ, ಸ್ವಲ್ಪ ಟೈಮ್ ತಗೊಂತತ್ತು.
ಎಲ್ಲ ಊಟ ಮಾಡಿ ಎದ್ದಾಯ್ತು, ನಂದಿನ್ನೂ ಊಟ ಇಲ್ಲ. ಪ್ರತಿ ಸಲ ಹಾಗೆ ನಾನು ನಾನ್ ವೆಜ್ ಆದ್ರೆ ಜಾಸ್ತಿ ನಿಧಾನ ಊಟ ಮಾಡೋದು. ಊಟ ಎಲ್ಲ ಆಯಿತು, ಮನೆಗೆ ಬಂತೀಗ. ಸೊ ನಿಮಗೆ ವ್ಲಾಗ್ ಹೆಂಗೆ ಅನಿಸ್ತಾ? ನಿಮ್ಮ ಮನೆಗಳಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ ಅದೇ ಇರುವಾಗ? ನಾನೇನು ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಂಡ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ. ಸೊ ಈಗ ಮನ್ಕೊಂಬುದು, ನಾಳೆಯಿಂದ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್. ಸೊ ಅವರು ಒಂಚೂರು ಬ್ಯುಸಿ ಆಗ್ತಾರೆ, ಇಲ್ಲಿದ್ರೆ ಅವರಿಗೂ ಮನೆಗೆ ಟೈಮ್ ಹೊತ್ತಿಲ್ಲಲ್ಲ. ಸೊ ಇಬ್ಬರನ್ನೂ ಸಮ್ಮರ್ ಕ್ಯಾಂಪಿಗೆ ಹಾಕಿದ್ವಿ. ಆಯ್ತಾ ಸ್ಲೋ ಸ್ಲೋ. ಸೊ ನಾಳೆಯಿಂದ ಸಮ್ಮರ್ ಕ್ಯಾಂಪಿಗೆ, ಇನ್ನೊಂದು ಏಪ್ರಿಲ್ 23 ತನಕ ಸಮ್ಮರ್ ಕ್ಯಾಂಪ್ ಇರುತ್ತೆ. ಸೊ ಅಲ್ಲಿ ತನಕ ಅವರಿಗೂ ಟೈಮ್ ಪಾಸ್ ಆಗ್ತು. ಓಕೆ, ಮತ್ತೆ ಸಿಗ್ತೇವೆ. ಬೈ ಬಾಯ್, ಟೇಕ್ ಕೇರ್, ಗುಡ್ ನೈಟ್.